ನಾನು ನಿಮ್ಮ ನೆಚ್ಚಿನ ಗೆಳೆಯ ಒಲವಿನ ಸ್ನೇಹಿತ ಭಾರ್ಗವ ವೈಕೆ. ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಶ್ರೀವಿಕ್ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ. ಗೌರಿಬಿದನೂರು ತಾಲೂಕು, ಚಿಕ್ಕಬಳ್ಳಾಪುರ ಜಿಲ್ಲೆ, ಇಡಗೂರು ಗ್ರಾಮದಲ್ಲಿ ಶ್ರೀ ಮೈಲಾರಲಿಂಗೇಶ್ವರ ಸ್ವಾಮಿ ಪೂಜಾ ಮಹೋತ್ಸವ ಮತ್ತು ಶ್ರೀ ನಾಗರ ಪ್ರತಿಷ್ಠಾಪನೆಯ 14ನೇ ವಾರ್ಷಿಕೋತ್ಸವ ನಡೆಯಿತು. ಇಡಗೂರಿನಲ್ಲಿ ನೆಲೆಸಿ ಬೆಳೆದಂಥ ಶಾನುಭೋಗ ವಂಶಸ್ಥರು ಕಾಲಕ್ರಮೇಣ ತಮ್ಮ ಜೀವನೋಪಾಧಿಗಾಗಿ ಬೆಂಗಳೂರಿನಂಥ ನಗರಕ್ಕೆ ಕಾರ್ಪೊರೇಟ್ ಕಂಪನಿಗಳಿಗೆ ವಲಸೆ ಬಂದರು. ಆಧುನಿಕ ಯುಗದಲ್ಲಿ ಕಣ್ಮರೆಯಾಗುತ್ತಿರುವಂಥ ಬಾಂಧವ್ಯ, ಸ್ನೇಹ, ಪ್ರೀತಿ, ವಿಶ್ವಾಸಗಳ ಜೊತೆ ಹಳ್ಳಿಯ ಸೊಗಡನ್ನು ಯುವ ಪೀಳಿಗೆಗೆ ಬಿತ್ತಲು ಧಾರ್ಮಿಕ ಪ್ರವೃತ್ತಿಯ ಚಿಂತನೆಯನ್ನು ಬೆಳೆಸಲು ಶಾನುಭೋಗ ವಂಶಸ್ಥರು ನಡೆಸಿದಂಥ ಕಾರ್ಯಕ್ರಮ ಹರ್ಷದಾಯಕವಾದದ್ದು. ದಿವ್ಯ ಧೂಪಂ ಆಗ್ರಾಪಯಾಮಿ. ದಿವ್ಯ ಮೈಲಾರಲಿಂಗೇಶ್ವರ ಸ್ವಾಮಿ ಆಲಯೇ ಉತ್ಸವ ಮೂರ್ತಿ ಮೈಲಾರಲಿಂಗೇಶ್ವರ ಸ್ವಾಮಿನೇ ನಮಃ. ದಿವ್ಯ ಸನ್ನಿಧೋ ದಿವ್ಯ ಧೂಪಂ ಆಗ್ರಾಪಯಾಮಿ. ಈ ಕಾರ್ಯಕ್ರಮದಲ್ಲಿ ಶಾನುಭೋಗ ವಂಶಸ್ಥರ ಜೊತೆಗೆ ಊರಿನ ಎಲ್ಲ ಜನರು ಸೇರಿಕೊಂಡು ಕಾರ್ಯಕ್ರಮವನ್ನು ಮತ್ತಷ್ಟು ಶೋಭಿಸುವಂತೆ ಮಾಡುತ್ತಾರೆ. ಶ್ರೀ ಮೈಲಾರಲಿಂಗೇಶ್ವರ ಸ್ವಾಮಿ ಉತ್ಸವ ತೇರು ಊರೆಲ್ಲ ಸುತ್ತಾಡಿ ನಾಗರಕಟ್ಟೆಗೆ ತಲುಪುತ್ತದೆ. ಅಲ್ಲಿ ವಿಶೇಷ ಪೂಜೆಯಾದ ನಂತರ ಸಾಂಸ್ಕೃತಿಕ ಕಾರ್ಯಕ್ರಮ, ಗುರವಯ್ಯನವರ ಕುಣಿತ, ಪ್ರಸಾದ ಸ್ವೀಕರಿಸುವ ರೀತಿ ವಿನೂತನವಾಗಿ ಭಾಸವಾಗುತ್ತದೆ. ಸ್ವಾಮಿ ಹಿಡಿದ್ರು ಗ್ರಾಮದಲ್ಲಿ ಬರಪ್ಪಳು ಒಬ್ಬರು ತಗೊಳ್ತಾರೆ, ಅಪ್ಪಣೆ ಕೊಡ್ಬೇಕು. ಈ ಮೈಲಾರಲಿಂಗೇಶ್ವರ ಸ್ವಾಮಿಯ ಪೂಜಾ ಉತ್ಸವ ಹೇಗೆ ಪ್ರಾರಂಭವಾಯಿತು? ನಾಗರತ್ನಮ್ಮ ಅಂತ ನನ್ನ ಹೆಸರು. ಆಮೇಲೆ ನಾನು ಪಂಚಾಯಿತಿಯಲ್ಲಿ ಸದಸ್ಯ ಆಗಿದ್ದೆ.
ಸೊಸೈಟಿಗೆ ಅಧ್ಯಕ್ಷಿಣಿಯಾಗಿದ್ದೆ. ಸ್ತ್ರೀ ಶಕ್ತಿ ಸಂಘದ ಅಧ್ಯಕ್ಷಿಣಿಯಾಗಿದ್ದೆ. ಇಲ್ಲಿ ಇಡ್ಗೂರಲ್ಲೇ ಇದ್ದೀನಿ. ನಮ್ಮ ವಂಶ ಮೊದಲು ಇದ್ದಿದ್ದು ಹಿರೇಮೈಲಾರ, ಅಂದರೆ ರಾಣಿಬೆನ್ನೂರ ಹತ್ರ ಇರೋ ಹಿರೇಮೈಲಾರ. ಹಿರೇಮೈಲಾರದಿಂದ ವಲಸೆ ಬಂದು ಇಲ್ಲಿ ನಮ್ಮ ಇಡಗೂರಿಂದ ಕೊಡಗೇನಹಳ್ಳಿಗೆ 15 ಕಿಲೋಮೀಟ್ರ್ ಆಗುತ್ತೆ. ಅಲ್ಲಿ ಹತ್ತಿರದಲ್ಲಿರೋ ಅಂಥ ಸಿಂಗನಹಳ್ಳಿಯಲ್ಲಿ ಇದ್ದವರು ನಾವು, ದೊಡ್ಡ ಕುಟುಂಬದವರು. ಅದರಲ್ಲಿ ಒಬ್ಬ ಹೆಂಗಸ್ಗೆ ತುಂಬ ಕಷ್ಟ ಆಗಿ ಮಗುನ ಎತ್ಕೊಂಡು ಬಂದ್ಬಿಟ್ಟು ಇಲ್ಲಿ ನಮ್ಮ ಇಡಗೂರಿಗೆ 3/4 ಕಿಲೋಮೀಟ್ರ್ ಇರೋ ಅಂಥ ಬಳಗೇರಿಯಲ್ಲಿ ಬಂದು ಅಲ್ಲಿ ದೇವಸ್ಥಾನ ಇತ್ತು, ಆಂಜನೇಯನ ದೇವಸ್ಥಾನ. ಆಂಜನೇಯನ ದೇವಸ್ಥಾನದ ಮುಂದೆ ಆ ಮಗುನ ಮಲಗಿಕೊಂಡ್ಲು. ಆ ಮಗುಗೆ ಹುಷಾರಿರ್ಲಿಲ್ಲ. ಬೆಳಗಾಗ ಹೊತ್ತಿಗೆ ಮಗು ಚೆನ್ನಾಗಾದ್ರೆ ನಿನ್ನ ಹೆಸರೇ ಇಕ್ತೀನಪ್ಪ ಅಂತ ಅರಸ್ಕೊಂಡ್ಲು ಆ ಅಮ್ಮ. ಬೆಳಗಾಗ ಹೊತ್ತಿಗೆ ಮಗು ಏನೋ ಬೆಳಕು ಬಂದಾಗ ಬಂದು ಅರ್ಧರಾತ್ರಿ ಆಡ್ತಾ ಇತ್ತು. ಆ ಮಗುನ ಕರ್ಕೊಂಡು ಬಂದು ಇಡಗೂರಲ್ಲಿ ಬಜ್ಜಂಟೈನವರು ಅನ್ನೋರನ್ನ ಕೇಳ್ಕೊಂಡಿದ್ದಕ್ಕೆ ಅಲ್ಲಿ ಸ್ವಲ್ಪ ಜಾಗ ಕೊಟ್ಟರು. ಅಲ್ಲೊಂದು ಮನೆ ಕಟ್ಕೊಂಡು ಅಲ್ಲಿದ್ರು. ಆ ಹನುಮಂತಪ್ಪನ ವಂಶದಿಂದ ನಾವು ಬಂದವರು. ಅದರಲ್ಲಿ ಮುಖ್ಯವಾದವರು ವೆಂಕಟರಮಣಪ್ಪ, ವೆಂಕಟರಾಯಪ್ಪ ಅಂತ ಅಂದ್ಬಿಟ್ಟು. ವೆಂಕಟರಮಣಪ್ಪ ಅನ್ನೋರು ಇಡಗೂರಲ್ಲಿ ಪುಟ್ಟಯ್ಯ, ಶಾನ್ಭೋಗ್ರು ಅವ್ರು ಬಂದವರು. ಅವರು ವೆಂಕಟರಾಯಪ್ಪ ಅಂತ ಬಂದವರು ನಾವು, ವೆಂಕಟರಾಯಪ್ಪ ಅಂತ ಬಳಗ ಬಂದವರು ನಾವು. ಇದು ಇಲ್ಲಿ ಹಿಂದೆ ನಮ್ಮ ವಂಶಸ್ಥರು ಪ್ರತಿಷ್ಠಾಪನೆ ಮಾಡಿದಂಥ ನಾಗಪ್ಪನ ಕಟ್ಟೆ ಇತ್ತು. ಅದಕ್ಕೆ ಸಿಡ್ಲೊಡೆದು ಒಂದು ನಾಗಪ್ಪ ಒಡೆದೋಗಿತ್ತು. ನಮ್ಮ ಭಾವ ಅವರು ಯಾವಾಗಲೂ ಬರೋರು, ಯಲಾಂಕದ PWD ವರ್ಕ್ ಇನ್ಸ್ಪೆಕ್ಟರ್ ಅವರು ಕೊಡಗಿನ ಹತ್ರ. ಅವ್ರು ಬಂದು ಯಲಾಂಕ ನೆಲೆಸಿದ್ರು. ಅವ್ರು ಅವಾಗ ಇಡಗೂರಿಗೆ ಬರೋರು. ಏನಮ್ಮ ಇದು ನಮ್ಮ ವಂಶಕ್ಕೆ ಬಂದಿರೋ ನಾಗಪ್ಪನು, ಇದು ಏನನ್ನ ಮಾಡಿ ಚೆನ್ನಾಗಿ ಮಾಡಬೇಕು, ನೀನು ಸ್ವಲ್ಪ ರಿಸ್ಕ್ ತಗೋ, ದುಡ್ಡುಗಳೆಲ್ಲ ನಾವು ಕೊಡ್ತೀವಿ, ನೀನು ಕೆಲಸ ಮಾಡ್ಸಮ್ಮ ಅಂತಂದ್ರು. ಆಯಿತು ಬಾವ ಅಂತ ಇರ್ತಿರ್ಲಿಲ್ಲ, ನಾನು ಮಾವ ಅಂತಿದ್ದೆ. ನಮ್ಮ ಅಮ್ಮಂಗೆ ತಮ್ಮನೂ ಆಗಬೇಕಾಗಿತ್ತು. ಆಯಿತು ಮಾವ ಅಂದೆ. ಆಮೇಲೆ ಎಲ್ಲರೂ ಅಷ್ಟು ದುಡ್ಡುಗಳು ಹಾಕಿದ್ರು. ಆವಾಗ ಒಬ್ಬರು ನಾಗಪ್ಪನ ಮಾಡಿಸ್ಕೊಟ್ರು, ಒಬ್ಬರು ಪೀಠ ಮಾಡಿಸ್ಕೊಟ್ರು. ಸರಿ ನಿಂತು ಇಲ್ಲಿ ಬೇಲ್ದಾರನ ಕೂಲೇರ್ನೆಲ್ಲ ಇಟ್ಟು ನಾಗರಕಟ್ಟೆ ರೆಡಿ ಆಯಿತು. ರೆಡಿ ಆಗಿ ಒಂದು 15 ವರ್ಷ ಆಯಿತು. ಆವತ್ತಿಂದ ಆ ವೆಂಕಟರಾಯಪ್ಪನ ಕುಟುಂಬ, ಈ ವೆಂಕಟರಮಣಪ್ಪನ ಕುಟುಂಬ ಎಲ್ಲರೂ ಸೇರ್ತೀವಿ ನಾವು. ಹಾಗೆ ಅಲ್ದಿರ ಪಕ್ಕದಾಗೆ ಯಾರ್ಯಾರಿದ್ದಾರೋ ಎಲ್ಲರೂ ಬರ್ತಾರೆ ಈ ಪೂಜೆಗೆ, ಎಲ್ಲರೂ ಸಹಕಾರ ಕೊಡ್ತಾರೆ. ಅವರೆಲ್ಲರ ಸಹಾಯದಿಂದ ಇಲ್ಲಿ ವರ್ಷನೂ ತುಂಬ ಚೆನ್ನಾಗಿ ನಡೆಯುತ್ತೆ. ಇದೇ ಥರ ಮುಂದಿನ ಪೀಳಿಗೆನೂ ಯುವಕರು ಏನಿದ್ದಾರೆ, ಯುವತಿಯರು ಅವರೂ ನಡೆಸ್ಕೊಂಡು ಹೋಗ್ಲಿ. ವಿಗ್ರಹಾರಾಧನೆ ತಪ್ಪು ಅಂತ ಕೆಲವರು ಹೇಳುತ್ತಾರೆ. ಈ ವಿಗ್ರಹಾರಾಧನೆ ಸರಿಯಾ ತಪ್ಪ? ಸನಾತನ ಕಾಲದಿಂದ ಭಾರತದಲ್ಲಿ ಬಂದಿರತಕ್ಕಂತಹ ಒಂದು ಧಾರ್ಮಿಕ ಪರಂಪರೆಯ ಪ್ರಕಾರ ಇಲ್ಲಿ ದೇವರನ್ನು ಆರಾಧಿಸುವ ಕುರಿತು ನಾನಾ ಭಿನ್ನಾಭಿಪ್ರಾಯಗಳು ಇದ್ದಾವೆ. ಕೆಲವರು ಪ್ರಕೃತಿಯೇ ದೇವರು ಎಂಬತಕ್ಕಂಥ ಮನೋಭಾವದಲ್ಲಿದ್ದಾರೆ. ಕೆಲವರು ಪ್ರಕೃತಿಯ ಒಂದು ಭಾವನೆಯನ್ನು ಹೊಂದಿರತಕ್ಕಂಥ ನಮಗೆ ಯಾವುದೇ ವಿಗ್ರಹಗಳ ಒಂದು ಪೂಜೆ ಖಂಡನೀಯ ಬೇಕಿಲ್ಲ ಅಂತ ಕೆಲವರು ವಾದ ಮಾಡ್ತಾರೆ. ಆದರೆ ತಮ್ಮ ಮಾನಸಿಕ ಸ್ಥಿಮಿತವನ್ನು ಒಂದು ತಮ್ಮ ಹಿಡಿತದಲ್ಲಿಟ್ಕೊಳ್ಳೋಸ್ಕೋಸ್ಕರವಾಗಿ ಒಂದು ಪ್ರತಿರೂಪ ನಮ್ಮ ಎದುರೋಗಿದ್ದರೆ ಅದರಲ್ಲಿ ನಾವು ತಲ್ಲೀನರಾಗಿ ತದೇಕ್ಷಿತರಾಗಿ ಒಂದು ವಿಗ್ರಹದ ಮುಂದೆ ಕೂತಾಗ ನಮಗೆ ಮಾನಸಿಕವಾಗಿ ಒಂದು ಹಿಡಿತ ಅಂತಕ್ಕಂಥ ಸಿಗ್ತದೆ. ನಮ್ಮ ಪ್ರಕೃತಿಯನ್ನು ದೇವರನ್ನು ಆರಾಧನೆ ಮಾಡೋದಕ್ಕೆ ನಮ್ಮ ಮಾನಸಿಕ ಪರಿಸ್ಥಿತಿ ಅಂತಕ್ಕಂಥದ್ದು ಸಮತೋಲನವಾಗಿ ನಿಶ್ಚಿತವಾಗಿ ನಮ್ಮ ಒಂದು ಮಾನಸಿಕ ಭಾವನೆಯನ್ನು ಪ್ರಾರ್ಥನೆಯ ಮೂಲಕ ವ್ಯಕ್ತಪಡಿಸೋದಕ್ಕೆ ಸಹಕಾರಿಯಾಗ್ತದೆ ಅಂತ ಹೇಳ್ತಾರೆ. ಅಂದರೆ ವಿಗ್ರಹಾರಾಧನೆ ಕೆಟ್ಟದ್ದು ಅಂತಲೂ ಹೇಳೋಕ್ಕಾಗಲ್ಲ, ವಿಗ್ರಹಾರಾಧನೆ ಮಾಡಬಾರ್ದು ಅಂತಕ್ಕಂಥದ್ದು ತಪ್ಪು ಅಂತ ಹೇಳೋಕ್ಕಾಗಲ್ಲ. ಅದು ಅವರವರ ಭಾವಕ್ಕೆ ಬಿಟ್ಟಿದ್ದು. ಒಟ್ಟಾರೆ ಹಿಂದೂ ಧಾರ್ಮಿಕ ಸನಾತನ ಧರ್ಮದ ಪ್ರಕಾರವಾಗಿ ನಮ್ಮ ಪ್ರಕೃತಿಯೇ ದೇವರು, ಪ್ರಕೃತಿಯ ಭಾಗಗಳಾಗಿರ್ತಕ್ಕಂಥ ಪಶು ಪಕ್ಷಿಗಳು, ಪ್ರಾಣಿಗಳು, ಕಲ್ಲು ಬಂಡೆಗಳನ್ನು ಪೂಜಿಸ್ತಕ್ಕಂಥದ್ದು ಅನಾದಿ ಕಾಲದಿಂದಲೂ ಹಿಂದೂಗಳಲ್ಲಿ ಬೆಳೆದು ಬಂದಿರತಕ್ಕಂಥ ಒಂದು ಪದ್ಧತಿ. ನಂಬಿಕೆ ಇರ್ತಕ್ಕಂಥವ್ರು, ಅದರಲ್ಲಿ ನಂಬಿಕೆ ಇರ್ತಕ್ಕಂಥವ್ರು ಇವತ್ತು ಅದೇ ರೀತಿ ನಡ್ಕೊಳ್ತಾ ಇದ್ದಾರೆ. ಅದರಲ್ಲಿ ನಂಬಿಕೆ ಇಲ್ಲ, ನಮಗೆ ವಿಗ್ರಹಾರಾಧನೆ ಬೇಕಿಲ್ಲ ಎಂಬತಕ್ಕಂಥ ಅವರು ಪ್ರಕೃತಿ ಆರಾಧಕರಾಗಿ ನೇರವಾಗಿ ಆರಾಧನೆ ಮಾಡ್ತಕ್ಕಂಥ ಪದ್ಧತಿ ನಮ್ಮಲ್ಲಿದೆ. ಈಗಿನ ಸಿದ್ದರಾಮಯ್ಯ ಸರ್ಕಾರ ಹಿಂದೂ ದೇವಾಲಯಗಳ ಮೇಲೆ 1 ಕೋಟಿಗಿಂತ ಆದಾಯ ಕಮ್ಮಿ ಇದ್ದರೆ 5% ತೆರಿಗೆ ಹಾಕಬೇಕು ಅಂತ, ಅದಕ್ಕಿಂತ ಜಾಸ್ತಿ ಇದ್ದರೆ 10% ತೆರಿಗೆ ಹಾಕಬೇಕು ಅಂತ ಇದ್ದಾರೆ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಈಗಿನ ಸರ್ಕಾರ ದೇವಸ್ಥಾನ ಹಾಗೂ ನಮ್ಮ ಹಿಂದುತ್ವ ಇದ್ರ ಬಗ್ಗೆ ಹಲವಾರು ರೀತಿಯಲ್ಲಿ ಹೊಸ ಕಾನೂನು ಕ್ರಮಗಳನ್ನ ತೆಗೆದುಕೊಳ್ತಾ ಇದೆ. ಅದು ನಮ್ಮ ಹಿಂದುತ್ವ, ನಮ್ಮ ಇದಕ್ಕೆಲ್ಲ ವಿರುದ್ಧವಾದದ್ದು.
ಬಹಳ ಮನಸ್ಸಿಗೆ ಹಿಂದೂಗಳಿಗೆ ಬೇಜಾರಾಗುವಂಥ ವಿಷಯಗಳನ್ನು ಈ ಸರ್ಕಾರ ತೊಗೊಂಬರ್ತಾ ಇದೆ. ಅದು ಯಾಕೆ ಆ ರೀತಿನಲ್ಲಿ ಮಾಡ್ತಾ ಇದ್ದಾರೆ ಅನ್ನೋದು ತುಂಬ ನಮ್ಮ ಹಿಂದೂ ಜನಗಳಿಗೆ ಒಂಥರ ಏನು ಹೇಳೋಕ್ಕೂ ಗೊತ್ತಾಗ್ತಾ ಇಲ್ಲ. ಇದುವರೆಗೂ ಯಾವುದೇ ರೀತಿ ವಿಷಯಗಳಲ್ಲೂ ದೇವಸ್ಥಾನ ಆಗಲಿ ಈ ಥರ ವಿಷಯಗಳಲ್ಲಿ ಯಾವುದೇ ರೀತಿ ಈ ರೀತಿ ತಂದಿರಲಿಲ್ಲ. ಈಗ ಅವರು 5% ಇದು ಕೊಡಬೇಕು, 10% ಕೊಡಬೇಕು ದೇವಸ್ಥಾನ ಇದರಲ್ಲಿ ಅಂತ ಹೇಳಿದ್ರೆ ಬಹಳ ಮನಸ್ಸಿಗೆ ನೋವಾಗುವಂಥ ಸಂಗತಿ. ಅವರು ಅಧಿಕಾರಕ್ಕೆ ಬಂದಿದ್ದಾರೆ, ಬೇಕಾದಷ್ಟು ರೀತಿಯಲ್ಲಿ ಅವರು ಯಾವ್ಯಾವುದೋ ಸವಲತ್ತುಗಳನ್ನ ಪಡ್ಕೊಳ್ತಾ ಇದ್ದಾರೆ, ಏನೇನೋ ರೀತಿಯಲ್ಲಿ ಕೆಲಸಗಳು ಮಾಡ್ತಾ ಇದ್ದಾರೆ. ನಾವು ಅದನ್ನೆಲ್ಲ ಕ್ವಶನ್ ಮಾಡೋಕೆ ಹೋಯ್ತು ಅಂತ ಹೇಳಿದ್ರೆ ಅವರು ಬಂದಾಗ ಇದು ಸರ್ಕಾರಿ ಕೆಲಸಗಳಲ್ಲಿ ಈ ಮಿನಿಸ್ಟರ್ ಆಗಲಿ MLA ಆಗಲಿ MP ಆದಾಗ ಅವ್ರು ಏನಿರುತ್ತೋ ಕೊನೆಗೆ ಬಿಟ್ಟು ಹೋಗ್ಬೇಕಾದ್ರೆ ಅದೇ ಇರಬೇಕು ಅಂತ ನಾವು ಹೊಸ ರೀತಿ ಕಾನೂನುಗಳು ಏನಾರು ತಂತು ಅಂತ ಹೇಳಿದ್ರೆ ಅದನ್ನು ಸುಪ್ರೀಂ ಕೋರ್ಟ್ ಆಗಲಿ ಕೋರ್ಟ್ ಮುಖಾಂತರ ಅದೇನಾದ್ರು ಬಂತು ಅಂತ ಹೇಳಿದ್ರೆ ಅವ್ರು ಯಾಕೆಂದ್ರೆ ಮಾಡ್ತಾ ಇರೋದು ಸಾಮಾಜಿಕ ಸೇವೆ, ಸಾಮಾಜಿಕ ಇದು. ಅವರು ನಿವೃತ್ತಿಯಾದಾಗ ಅವ್ರ ಆಸ್ತಿ 1 ಲಕ್ಷ ಇದ್ದಿದ್ದು 1 ಕೋಟಿ ಇರುತ್ತೆ, 100 ಕೋಟಿ ಇರುತ್ತೆ. ಅದನ್ನು ಯಾವತ್ತೂ ಅದರಲ್ಲಿ ನಾವು ಯಾವುದೇ ರೀತಿ ಬೇರೆ ರೀತಿ ಇದು ಮಾಡಿಲ್ಲ. ಅದೇ ಈ ರೀತಿ ನಾವು ಸಾಮಾಜಿಕ ಹಿಂದುತ್ವ ನಮ್ಮ ಹಿಂದೂ ದೇಶ ಆಗಿರೋದ್ರಿಂದ, ನಮ್ಮದೇನು ಬೇರೆ ದೇಶ ಅಲ್ಲ, ಹಿಂದೂ ದೇಶ ಆಗಿರೋದ್ರಿಂದ ನಾವು ಈ ಹಿಂದೂಗಳನ್ನ ಕಾಪಾಡ್ಕೋಬೇಕಾಗುತ್ತೆ. ನಮ್ಮ ದೇವತೆಗಳು ಇದ್ರ ಬಗ್ಗೆ ಹಲವಾರು ವರ್ಷಗಳಿಂದ ನಾವು ನಂಬಿಕೆ ಉಳ್ಳವರಾಗಿ ಇದ್ರ ಬಗ್ಗೆ ಸಿದ್ಧಾಂತವನ್ನು ನಾವು ನಂಬ್ಕೊಂಡ್ಬಂದಿದ್ದೀವಿ. ಆದ್ದರಿಂದ ಅದನ್ನು ಪ್ರಚಾರ ಮಾಡಬೇಕು, ಆ ಹಿಂದೂ ದೇಶ ಬೆಳೆಸಬೇಕೇ ಹೊರತು ಅದ್ರ ಬಗ್ಗೆ ನೀವು ಹಿಂದೂಗಳಾಗಿ ದೇವಸ್ಥಾನ ಇದು ಈ ರೀತಿ ಎಲ್ಲ ಹೇಳೋದು ಮನಸ್ಸಿಗೆ ತುಂಬ ಭೇದ ಆಗ್ತಾ ಇದೆ, ಬೇಸರ ತರ್ತಾ ಇದೆ. ನಾವು ಅವ್ರ ಬಗ್ಗೆ ಕೆಟ್ಟದ್ದೇನು ಬಯಸಲ್ಲ. ದೇವರೇ ಅವರಿಗೆ ಒಳ್ಳೆಯ ಬುದ್ಧಿಯನ್ನು ಕೊಟ್ಟು ಒಳ್ಳೆಯ ರೀತಿಯಲ್ಲಿ ನಡೆಯುವಂತಾಗಲಿ ಅಂತಂದ್ಬಿಟ್ಟು ನಾವು ಈಗಿನ ಸರ್ಕಾರಕ್ಕೆ ಒಂದು ಸಲಹೆ ಅಥವಾ ಒಂದು ಮಾರ್ಗದರ್ಶನ ಅಥವಾ ಒಂದು ಆಶೀರ್ವಾದ ಮಾಡೋಕ್ಕೆ ಇಷ್ಟಪಡ್ತೀವಿ. ಕಾಂಗ್ರೆಸ್ ಅಂಜನಾದ್ರಿ ಬೆಟ್ಟವನ್ನು ಪ್ರವಾಸ ತಾಣವನ್ನಾಗಿ ಮಾಡಬೇಕು ಅಂತ ಇದ್ದಾರೆ. ಇದರ ಮೇಲೆ ನಿಮ್ಮ ಅಭಿಪ್ರಾಯ ಏನು? ಈಗ ರಾಮ ಜನ್ಮಭೂಮಿ ಮಾಡಿದ್ದಕ್ಕೆ ದೇವಸ್ಥಾನ ಕಟ್ಟೋದಕ್ಕೆ ತುಂಬ ಜನ ಭಾಳ ಅಪೋಸ್ ಮಾಡಿದ್ರು. ಆದರೆ ಮೆಜಾರಿಟಿ ಬಂದು ಹಿಂದೂಗಳೇ, ನಮ್ಮ ಇವರು ಎಲ್ಲ ಸೆಲೆಬ್ರಿಟಿಗಳಾಗಲಿ ರಾಜಕೀಯದಾಗಲಿ ಎಲ್ಲರೂ ಬಂದರು. ಆದರೆ ನಮ್ಮ ಕರ್ನಾಟಕ ಗೌರ್ಮೆಂಟ್ ಯಾರು ಕಾಂಗ್ರೆಸ್ನವ್ರು ಯಾರಿದ್ದಾರೆ ಅವರು ಅಪೋಸ್ ಮಾಡಿದ್ರು. ಯಾಕೆಂದರೆ ಅವರು ಹಿಂದೂಗಳಿಗೆ ಮೊದಲಿಂದನೂ ಅಪೋಸ್ ಇದ್ದಾರೆ. ಅವರು ತಲತಲಾಂತರದಿಂದ ಮುಸ್ಲಿಮ್ ಅಂದರೆ ಅವರು ಈಗಲೂ ವೋಟ್ ಬ್ಯಾಂಕಿಗೆ ಅಂತಬಿಟ್ಟು ಕರ್ನಾಟಕದಲ್ಲಿ ಅಂಜನಾದ್ರಿ ಬೆಟ್ಟಕ್ಕೆ ನಾವು ಏನೋ ಇದು ಮಾಡ್ತಿದ್ದೀವಿ, ಬಜೆಟಲ್ಲಿ ಮಾಡ್ತೀವಿ ಅಂತ ಇದ್ದಾರೆ. ಜೊತೆಗೆ ಈಗ ವಕ್ಫ್ ಇದಕ್ಕೆಲ್ಲ ಮಂಡಳಿಗೆ ದುಡ್ಡು ಕೊಟ್ಟಿದ್ದಾರೆ. ಬಟ್ ಹಿಂದೂಗಳ ದೇವಸ್ಥಾನದಿಂದ ಟ್ಯಾಕ್ಸ್ ಅಂತ ಹಾಕ್ತಾ ಇದ್ದಾರೆ. ಅದು ತುಂಬಾ ಇದು ಖಂಡನೀಯ ಆಗಿದೆ. ಕಾಟೇರ ಚಲನಚಿತ್ರದಲ್ಲಿ ಮೇಲ್ವರ್ಗ ಕೆಳವರ್ಗ ಅಂತ ತೋರಿಸಿದ್ದಾರೆ. ಯುವ ಪೀಳಿಗೆಗಳು ಚಲನಚಿತ್ರದಿಂದ ತುಂಬ ಪ್ರಭಾವ ಬೀರುತ್ತಾರೆ. ಯುವ ಪೀಳಿಗೆಗೆ ಶುದ್ಧವಾದ ಭಾವನೆ ಬೆಳೆಸಬೇಕು ಅಲ್ವಾ? ಈ ಚಲನಚಿತ್ರದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಕಾಟೇರ ಚಿತ್ರದಲ್ಲಿ ಅನ್ಟಚಬಿಲಿಟಿ ಮತ್ತು ಮನೆಗೆ ಬಂದರೆ ಸೇರಿಸ್ತಿರೋ ಥರ ಏನೋ ತೋರಿಸಿದ್ದಾರೆ. ಇದು ನಿಜವಾಗ್ಲೂ ತಪ್ಪು. ಇದೇನಾಗ್ತಾ ಇದೆ, ಜಾತಿ ಬಗ್ಗೆ ವಿಷಬೀಜ ತರೋ ಥರ ಇದೆ ಫಿಲಮ್ಮು. ಅದು ಚಲನಚಿತ್ರದಲ್ಲಿ ಒಳ್ಳೆಯದನ್ನು ತೋರಿಸ್ಬೇಕು. ಅದು ಬ್ರಾಹ್ಮಣರ ಬಗ್ಗೆ ಇದು ತುಂಬಾ ಜಾಸ್ತಿ ಆಗ್ತಾಯಿದೆ. ಮತ್ತು ನಮ್ಮ ಭಾರತದಲ್ಲಿ ಸಿನಿಮಾ ನಟರಿಗೆ ಇರೋಷ್ಟು ಒಂದು ಪಾಪ್ಯುಲಾರಿಟಿ, ಫಾಲೋವರ್ಸು, ಅವ್ರು ಏನೇ ಮಾಡಿದ್ರು ಅದನ್ನ ಫಾಲೋ ಮಾಡ್ತಾರೆ. ಅದು ಒಳ್ಳೆಯ ಥರದಲ್ಲಿ ತೋರಿಸ್ಬೇಕು. ಇವಾಗ ರಾಜ್ಕುಮಾರ್ ತಗೊಂಡ್ರೆ ಅವ್ರ ವಿಷಯದಲ್ಲಿ ಯಾರು ಏನೂ ಮಾತಾಡೋಗಿಲ್ಲ. ಯಾಕೆಂದರೆ ತುಂಬ ಒಳ್ಳೆ ಇದು ಮಾಡ್ತಾಯಿದ್ರು. ಇವ್ರು ದರ್ಶನ್ ಅವ್ರದ್ದು ಇದು ಒಂದೇ ಅಂತಲ್ಲ, ಅವ್ರ ಸಿನಿಮಾ ಪ್ರೊಡ್ಯೂಸರ್ನ ತುಂಬ ಮೊನ್ನೆ ಏನೋ ತುಂಬ ಕೆಟ್ಟದಾಗಿ ಮಾತಾಡಿದ್ರು. ಅದೇ ರಾಜ್ಕುಮಾರ್ ಅವರು ಅನ್ನದಾತರು ಅಂತ ಕರಿತಾ ಇದ್ರು. ಅವ್ರಿಗೆ ಆ ಥರ ಹೇಳ್ಬೇಕು ಅನ್ನೋದೇನು ಅಂದರೆ ಅವರು ಇದಕ್ಕೆ ತುಂಬ ರೆಸ್ಪೆಕ್ಟ್ ಕೊಡ್ತಾಯಿದ್ರು. ಅದು ಇವರು ದೊಡ್ಡ ನಟರ ಮಗ ದರ್ಶನ್ ಅಂದರೆ ಅವ್ರಿಗೆ ಆಲ್ಮೋಸ್ಟ್ ಶಿವರಾಜ್ ಕುಮಾರ್ ಅಷ್ಟೇ ಒಂದು ಪಾಪ್ಯುಲಾರಿಟಿ ಇದೆ. ಅದನ್ನು ಅವ್ರು ಉಳಿಸ್ಕೋಬೇಕು. ಅದು ಈ ಬ್ರಾಹ್ಮಣರ ಮೇಲೆ ಯಾವಾಗಲೂ ಈ ಥರ ತೋರಿಸೋದು ನಿಜವಾಗ್ಲೂ ತಪ್ಪು. ಇದನ್ನ ನೆಕ್ಸ್ಟ್ ನಾವು ಈ ಥರ ಖಂಡಿಸ್ತಾ ಇರೋದನ್ನ ಮುಂದೆ ಆದರೂ ಅವರು ಅದನ್ನು ಸರಿಪಡಿಸ್ಕೊಂಡು ಒಳ್ಳೆ ರೀತಿಲಿ ಎಲ್ಲ ಜನಾಂಗದವರು ಒಳ್ಳೆ ರೀತಿ ಇರೋ ಥರ ಅವರು ಚಲನಚಿತ್ರ ಮಾಡಬೇಕು ಅಂತ ನನ್ನ ಅಭಿಪ್ರಾಯ. ನ್ಯೂ ಟ್ಯಾಕ್ಸ್ ಪಾಲಿಸಿ ಬಗ್ಗೆ ನಿಮ್ಮ ಅಭಿಪ್ರಾಯ? ಟೋಟಲಿ ದೇವಸ್ಥಾನಗಳಿಂದ ಪರ್ಸೆಂಟೇಜ್ ಆಫ್ ಇನ್ಕಮ್ನ ತಗೊಳ್ಳೋದೇ ತಪ್ಪದು. ಯಾಕೆಂದರೆ ಅವರು ಚಿಕ್ಕ ಚಿಕ್ಕ ದೇವಸ್ಥಾನಗಳಲ್ಲಿ ಸ್ವಲ್ಪ ಇಂಪ್ರೂವ್ ಆಗಬೇಕು ಅಂತ ಅಂದ್ಬಿಟ್ಟು ಏನೋ ಸ್ವಲ್ಪ ಹುಂಡಿ ಹಾಕ್ಕೊಂಡಿರ್ತಾರೆ. ಅದಕ್ಕೆ ಅವರು ಅದನ್ನು ತಗೊಂಡು ಒಂದು ಕೆಲವು ಕಡೆ ಏನಾಗುತ್ತೆ, ಕಾಂಪೌಂಡ್ಗಳೇ ಇರಲ್ಲ, ಆ ಕಾಂಪೌಂಡ್ ಕಟ್ಟಿಸ್ಬೇಕು. ಕೆಲವು ಕಡೆ ವಿಗ್ರಹ ಮೇಲ್ಗಡೆ ಗೋಪುರಗಳಿರಲ್ಲ, ಅದನ್ನು ಕಟ್ಟಿಸ್ಬೇಕು ಅಂತಾರೆ. ಕೆಲವರು ಒಂದು ಅಟ್ಲೀಸ್ಟ್ ಅನ್ನದಾನವನ್ನು ಮಾಡಬೇಕು ಅಂತಾರೆ, ಅದಕ್ಕೆ ಫಂಡ್ಸ್ ಕಲೆಕ್ಟ್ ಮಾಡ್ತಾ ಇರ್ತಾರೆ ಹುಂಡಿಗಳಲ್ಲಿ. ಅದಕ್ಕೆ ಇದು ಪರ್ಸೆಂಟೇಜ್ ಆಫ್ ಇಂಟ್ರೆಸ್ಟ್ನಲ್ಲಿ, ಅದು ಪರ್ಸೆಂಟ್ ಆಫ್ ಇನ್ಕಮ್ನಲ್ಲಿ ತಗೊಳ್ಳೋದು ತಪ್ಪು. ಈ ಜಾತಿ ಪದ್ಧತಿಯ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ನಮಸ್ತೆ, ನನ್ನ
ನನ್ನ ಹೆಸರು ಶ್ರೀಮತಿ ಕವಿತಾ ಮುರಳೀಧರು. ನಾವಿವತ್ತು ಗೌರಿಬಿದನೂರು ತಾಲೂಕು ಇಡಗೂರಿನಲ್ಲಿ ನಮ್ಮ ಧಾರ್ಮಿಕ ಕಾರ್ಯಕ್ರಮವನ್ನು ನಡೆಸ್ಕೊಡೋಕ್ಕೋಸ್ಕರ ಎಲ್ಲರೂ ಬೆಂಗಳೂರಿಂದ ಬಂದು ಇಲ್ಲಿ ಸೇರಿದ್ದೀವಿ. ಇದು ನಮ್ಮ ವಂಶಸ್ಥರು ನಡೆಸ್ಕೊಂಡು ಬಂದಂಥ ಧಾರ್ಮಿಕ ಪದ್ಧತಿ. ಸುಮಾರು 20 ವರ್ಷಗಳಿಂದ ನಾವು ಅದನ್ನು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೀವಿ. ಇಲ್ಲಿ ಜಾತೀಯತೆ ಬಗ್ಗೆ ಮಾತಾಡೋದಾದರೆ, ರಾಜ ಸುಹೇಲ್ ದೇವ್ ಅನ್ನೋರು ಉತ್ತರ ಭಾರತದಲ್ಲಿ ಹಲವಾರು ವರ್ಷ ಆಳ್ವಿಕೆಯನ್ನು ಮಾಡಿದ್ದಾರೆ. ಆ ತಾತ ಕೂಡ ಒಬ್ಬ ಕೆಳವರ್ಗದ ರಾಜ. ಕುರಂಗ ರಾಜ ತುಮಕೂರಲ್ಲಿ ಆಳ್ವಿಕೆ ಮಾಡಿದವರು. ಹಾಗಾಗಿ ಯಾವ ವರ್ಗದವ್ರನ್ನು ಯಾರು ತುಳಿಯೋದು ಮೇಡ್ ಮಾಡೋದು ಅಂತ ಇದು ಸ್ಟೇಟ್ ಅಲ್ಲಿ ಇಲ್ಲ. ನಮ್ಮ ಭಾರತನ ಸೆಕ್ಯುಲರ್ ಕಂಟ್ರಿ ಅಂತ ಹೇಗೆ ಕರಿತೀವೋ ಹಾಗೆ ಪ್ರತಿಯೊಬ್ಬರು ತನ್ನ ಸಾಮರ್ಥ್ಯದ ಮೂಲಕ ಮುಂದೆ ಬರಬೇಕು. ಯಾವ ಜಾತಿ, ಯಾವ ಮತ, ಯಾವ ವೇದ ಯಾವುದನ್ನು ಇದರಲ್ಲಿ ಕನ್ಸಿಡರ್ ಮಾಡಬಾರ್ದು. ಸೊ ಹೀಗೆ ಪ್ರತಿಯೊಬ್ಬ ಧರ್ಮದವರು ಅವರ ಇದಕ್ಕೆ ಧರ್ಮದ ಉಳಿಕೆಗಾಗ್ಲಿ ಅವರ ದೇಶದ ಉಳಿಕೆಗಾಗ್ಲಿ ಹೋರಾಡಿದಾಗ ನಮ್ಮ ದೇಶ ಸುಭಿಕ್ಷವಾಗಿರುತ್ತೆ ಅಂತ ಹೇಳ್ತಾ, ಯಾರು ಜಾತಿ ಇದ್ರ ಬಗ್ಗೆ ಮಾತಾಡದೆ ನಮ್ಮ ದೇಶನ ಸುಭಿಕ್ಷವಾಗಿ ನಡೆಸ್ಕೊಂಡು ಹೋಗೋ ಎಲ್ಲರೂ ದಾಪುಗಾಲು ಹಾಕಬೇಕು. ನಾವೆಲ್ಲರೂ ಭಾರತೀಯರ ಪ್ರಜೆಯರು. ನಾವು ಭಾರತವನ್ನು ಮುನ್ನಡೆಸೋ ಬಗ್ಗೆ ಯೋಚನೆ ಮಾಡಬೇಕು ಹೊರತು ನಾವು ನಮ್ಮ ಜಾತಿಗಳ ಬಗ್ಗೆ ಮಾತಾಡ್ತಾ ಕಚ್ಚಾಡ್ತಾ ಇದ್ರೆ ನಮ್ಮ ರಾಷ್ಟ್ರ ಹಿಂದುಳಿದ ರಾಷ್ಟ್ರ ಆಗುತ್ತೆ. ಎಲ್ಲರೂ ದೇಶದ ಒಳಿತಿಗಾಗಿ ಹೋರಾಡೋಣ. ಜೈ ಹಿಂದ್, ಜೈ ಭಾರತ್ ಮಾತಾ. ಇಡಗೂರು ವಂಶಸ್ಥರು ಅಂದರೆ ನಾವು ಈಶಾವಾಸ್ಯ ಅಂತ ಒಂದು ಅಬ್ರಿವೇಷನ್ ಹಾಕ್ಕೊಂಡಿದ್ದೀವಿ. ಈ ವಂಶಸ್ಥರು ಈ ಊರಲ್ಲಿ ಅನೇಕ ರೀತಿಯಾದಂಥ ಒಂದು ಧಾರ್ಮಿಕ ಕಾರ್ಯಗಳಾಗಲಿ ರಾಜಕೀಯವಾಗಲಿ ಮುಂಚೂಣಿಯಲ್ಲಿದ್ದು ಊರನ್ನು ಒಂದು ನಾಯಕತ್ವವನ್ನು ನಡೆದುಕೊಂಡು ಬಂದಿರತಕ್ಕಂಥ ಒಂದು ಫ್ಯಾಮಿಲಿ. ಈ ಒಂದು ಸಂತತಿ ವೃತ್ತಿಗಾಧಾರವಾಗಿ ಬೇರೆ ಕಡೆ ಹೋಗಿ ನೆಲೆಸಿದ್ದೀವಿ. ಎಲ್ಲ ನೆಲೆಸಿರ್ತಕ್ಕಂಥ ಬಂಧುಗಳು ಒಂದು ಕಡೆ ಸೇರಬೇಕು ಅನ್ನೋ ಒಂದು ದೃಷ್ಟಿಯಿಂದ ಈ ಒಂದು ಸಂಸ್ಥೆಯನ್ನು ಹುಟ್ಟುಹಾಕಿ ಸುಮಾರು 13 ವರ್ಷ ಕಳೆದಿದ್ದು 14ನೇ ವರ್ಷದ ಒಂದು ವಾರ್ಷಿಕ ಧಾರ್ಮಿಕ ಕಾರ್ಯ ಮಾಡ್ಕೊಂಡು ಬರ್ತಾ ಇದ್ದೀವಿ. ಕಾರಣ ಇಷ್ಟೇ, ಈಗ ಧಾರ್ಮಿಕ ಕಾರ್ಯ ಮಾಡೋದ್ರಿಂದ ಎಲ್ಲ ನಮ್ಮ ಸೋದರ ಸೋದರಿಯರು ಒಟ್ಟಿಗೆ ಸೇರಿ ಒಂದು ವರ್ಷದಲ್ಲಿ ಒಂದು ಕಾಲ ಅಂಟಮಂತ್ರ ಥರ ಒಂದಿನ ಸೇರೋಣ ಅಂತ ದೃಷ್ಟಿಯಿಂದ ಈ ಧಾರ್ಮಿಕ ಕಾರ್ಯ ನಡೆಸ್ಕೊಂಡು ಬರ್ತಾ ಇದ್ದೀವಿ. ಮತ್ತು ಬಾಂಧವ್ಯಗಳು ಬೆಸಗೆ ಆಗಲಿ ಅಂತ ಆ ದೃಷ್ಟಿಯಿಂದಲೂ ಸಹ ಈ ಒಂದು ಸಂಸ್ಥೆಯನ್ನು ಬೆಳೆಸ್ಕೊಂಡು ಬರ್ತಾ ಇದ್ದೀವಿ. ಈ ಒಂದು ಸದುದ್ದೇಶದಿಂದ ಎಲ್ಲ ಒಟ್ಟಿಗೆ ಸೇರ್ತಾ ಇದ್ದೀವಿ. ಇವಾಗಿನ ಒಂದು ಯೂತ್ ಜನ್ರೇಷನ್ ಪೂರ್ತಿ ಈಗೆಲ್ಲ ಒಂದು ನಮ್ಮ ಒಂದು ಸಂಸ್ಥೆಗೆ ಮಾರು ಹೋಗಿ ನಮ್ಮ ಜೊತೆ ಕೈ ಜೋಡಿಸ್ತಾ ಇದ್ದಾರೆ. ಸುಮಾರು 200ರಿಂದ 250 ಜನ ವರ್ಷದಲ್ಲಿ ಎಲ್ಲ ಸೇರ್ತಾ ಇದ್ದೀವಿ. ಅದೇ ನಮ್ಮ ಒಂದು ಸಂತಸದ ಸುದ್ದಿ.